ದೆಹಲಿ ಸಿಟಿಯ ಮೀನಾ ನಗರ ಪ್ರದೇಶದಲ್ಲಿ ಸಂದೀಪ್ ತನ್ನ ಹೆಂಡತಿ ಶ್ರದ್ಧಾ ಮತ್ತು 5 ವರ್ಷದ ಮಗ ಚಿಂಟು ಜೊತೆ ಇದ್ದನು. ಸಂದೀಪ್ ತನ್ನ ಸ್ಟ್ರೀಟ್ ಕಾರ್ಟ್ನಿಂದ ಗೋಲ್ಗಪ್ಪೆ ಮಾರುತ್ತಿದ್ದ. ಒಂದು ದಿನ ಸಂದೀಪ್ನ ಹೆಂಡತಿ ಶ್ರದ್ಧಾ ಅವನಿಗೆ ಹೇಳಿದಳು, ನಾನಿನ್ನು ಕೇಳೆ, ಮಯೂರಾ ನಗರದಲ್ಲಿ ಕೆಲವರು ತುಂಬಾ ದೊಡ್ಡ ಮಟ್ಟದ ಜನ ಇದ್ದಾರೆ. ಆದ್ರೆ ನೀನು ನಿನ್ನ ಗೋಲ್ಗಪ್ಪೆ ಕಾರ್ಟ್ ಅದಕ್ಕೆ ಅಲ್ಲಿ ಇಡ್ಕೋ. ನಾನು ಕೂಡ ಕೇಳಿದ್ದೇನೆ, ಅಲ್ಲಿ ಹಣ ಹೆಚ್ಚು ಬರುತ್ತೆ. ನಾಳೆ ನಾನು ಹೋಗಿ ನನ್ನ ಕಾರ್ಟ್ ಹಾಕ್ತೀನಿ. ಹೆಚ್ಚು ಹಣ ಮಾಡಬೇಕಾದರೆ ಕೆಲವೊಂದು ಹೆಜ್ಜೆಗಳು ತೆಗೆದುಕೊಳ್ಳಬೇಕು. ಆ ಮಾತು ಕೇಳಿ ಸಂದೀಪ್ ಮುಂದಿನ ದಿನದಿಂದಲೇ ತನ್ನ ಗೋಲ್ಗಪ್ಪೆ ಕಾರ್ಟ್ ಮಯೂರಾ ನಗರ ಮಾರುಕಟ್ಟೆಯಲ್ಲಿ ಇಡಲು ಶುರು ಮಾಡಿದನು. ಒಂದು ಕಬ್ಬೇರಿ ಅಂತ ಹೆಸರಿದ್ದವನು ತನ್ನ ಬಿಳಿ ಕಾರಿನ ಹತ್ತಿರ ರಾಜ್ಮಾ ರೈಸ್ ಮಾರ್ತಿದ್ದ. ಅವನು ಸಂದೀಪ್ ಕಾರ್ಟ್ ನೋಡಿದ್ರು ತುಂಬಾ ಜೋರಾಗಿ ನಗ್ತಿದ್ದ. ಅಂದ, ನೀನು ನಿಜವಾಗಿಯೂ ಭಾವಿಸುತ್ತೀಯಾ ಇಲ್ಲಿ ಹೈ ಕ್ಲಾಸ್ ಜನರು ನಿಮ್ಮ ಸ್ಟ್ರೀಟ್ ಫುಡ್ ತಿಂತಾರ ಅಂತ? ಸುತ್ತಲೂ ನೋಡ್ರು, ಎಲ್ಲರೂ ದೊಡ್ಡ ದೊಡ್ಡ ಫ್ಯಾನ್ಸಿ ಅಂಗಡಿಗಳಲ್ಲಿ ಇದ್ದಾರೆ. ನಿನ್ನ ಪಕ್ಕದಲ್ಲಿ ನೋಡು. ನೀನು ಈ ಹಳೆಯ ಕಾರ್ಟು ಜೊತೆ ಬಂದು ಇಲ್ಲಿ ಏನು ಮಾಡ್ತೀಯಾ? ನಿನ್ನ ಕಾರ್ಟ್ ತೆಗೆದುಕೊಂಡು ಹೋಗು. ನಾನು ನಿನ್ನ ಬಳಿ ನಿಂತು ಕಳಪೆ ಆಗ್ತೀನಿ. ಈ ಗೋಲ್ಗಪ್ಪ ಮಾರುವವನು ಭಾವಿಸ್ತಾನೆ ಶ್ರೀಮಂತ ಜನರು ನಮ್ಮ ಕಾರ್ಟ್ ಬಿಟ್ಟು ಅವನ ಕಾರ್ಟ್ನಿಂದ ತಿಂತಾರೆ ಅಂತ. ಅದಾನ ಯೋಚಿಸಲೇಬೇಡ. ಸಂದೀಪ್ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾರ್ ಮುಂದೆ ಸ್ಟ್ಯಾಂಡ್ ಆಗಿ ಇದ್ದ. ಆದರೆ ಒಬ್ಬರೂ ಅವನ ಕಾರಿನಿಂದ ಊಟ ಮಾಡಲು ಬಾರದ್ರು. ಆಗ ದೊಡ್ಡ ಬಮೋ ಕಾರ್ ಕುಬೇರ ರಾಜ್ಮಾ ರೈಸ್ ಕಾರ್ ಮುಂದೆ ನಿಲ್ಲಿತು. ಯಾರೋ 2 ಪ್ಲೇಟು ರಾಜ್ಮಾ ರೈಸ್ ತೆಗೆದುಕೊಂಡು ಹೋದರು. ಕುಬೇರ ಸಂದೀಪ್ ಅವರನ್ನು ಹಾಸ್ಯವಾಗಿ ಕೇಳಿದ, ನೋಡು, ದೊಡ್ಡ ಕಾರುಗಳವರು ಕೂಡ ನನ್ನ ಕಾರಿನಿಂದ ರಾಜ್ಮಾ ರೈಸ್ ಖರೀದಿಸಲು ಇಷ್ಟಪಡುವರು. ಶ್ರೀಮಂತರಿಗೆ ಬೇರೆ ರೀತಿ ಹುಟ್ಟು. ನೀನು ಬಡವನಿಗೆ ಅರ್ಥ ಮಾಡಿಕೊಳ್ಳಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ನನ್ನನ್ನು ಕೀಟಲೆ ಮಾಡುವುದನ್ನು ನಿಲ್ಲಿಸಿ. ಒಂದು ದಿನ ನಾನು ಕೂಡ ದೊಡ್ಡ ಕಾರು ಖರೀದಿಸಿ ನಿನ್ನಿಗೆ ತೋರಿಸುವೆ. ಅದು ಯಾವ ಕಾರು ಗೊತ್ತಾ? ಅದು BMW ಕಾರು. ನೀನು ಇಂದು ಒಂದು ಗೋಲಗಪ್ಪ ಕೂಡ ಮಾರಲಿಲ್ಲ. ನೀನು ಖರೀದಿಸಲು ಸಾಧ್ಯವಿಲ್ಲ. 1 ವರ್ಷದಲ್ಲಿ ನಾನು BMW ಬಂದು ನಿನ್ನ ಮುಂದೆ ಗೋಲಗಪ್ಪ ಮಾರ್ತೀನಿ. ಕೆಲಸ ದೊಡ್ಡದು ಅಥವಾ ಸಣ್ಣದು ಅನ್ನೋದಿಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ. ಒಂದು ದಿನ ನಾನು BMW ಖರೀದಿಸುವೆ. ಕಾಯು ಮತ್ತು ನೋಡು. ಅದನ್ನ ನೋಡ್ಕೊಂಡೇ ಸಂದೀಪ್ ಹೋದ. ಆನಂತರ ಆತ ದಿನರಾತ್ರಿಯ ಕೆಲಸ ಮಾಡ್ತಾ ಇದ್ದ. ಬೇರೆ ಬೇರೆ ನಗರಗಳಿಗೆ ಹೋಗಿ ಗೋಲಗಪ್ಪ ಮಾರ್ತಾ ಇದ್ದ. ಮದುವೆ ಕಾರ್ಯಕ್ರಮಗಳಲ್ಲಿ ಕೇಟರಿಂಗ್ ಕೂಡ ಆರಂಭಿಸಿಹನು. ಕೆಲ ತಿಂಗಳುಗಳಲ್ಲಿ ಸಂದೀಪ್ 4 ಗೋಲಗಪ್ಪ ಅಂಗಡಿಗಳನ್ನು ತೆರೆಯಲು ನಿರ್ಧರಿಸಿದ. ಒಂದು ದಿನ ಶ್ರದ್ಧಾ ಅವನಿಗೆ ಹೇಳಿದಳು, ನಮ್ಮ ಗೋಲಗಪ್ಪ ವ್ಯವಹಾರ ಈಗ ಚೆನ್ನಾಗುತ್ತಿದೆ. ಅಷ್ಟೆಲ್ಲ ನಾವು ಚೆನ್ನಾಗಿ ಹಣ ಉಳಿಸಿಕೊಂಡಿದ್ದೇವೆ. ಆದರೆ ನೀನು ತಿಂಗಳಿಗೋ ಹೊಸ ಬಟ್ಟೆ ಖರೀದಿಸಿಲ್ಲ. ನಾವು ಇನ್ನೂ ಹೊಸ ಮನೆ ಖರೀದಿಸಿಲ್ಲ. ಅಪ್ಪ, ನೀನು ಇನ್ನೂ ಹೊಸ ಸೈಕಲ್ ಖರೀದಿಸಿಲ್ಲ. ನಾನು ನಿನಗೆ ಸೈಕಲ್ಸ್ ಇನ್ನೂ ಚೆನ್ನಾದ ಏನಾದರೂ ಕೊಡುವೆ. ಅದಾದ ಮೇಲೆ ಎಲ್ಲರೂ ಸೇರಿ ಒಂದು ಸವಾರಿ ಹೋಗೋಣ. ಏನು ಅಪ್ಪ? BMW ಕಾರು. ಅದಕ್ಕಾಗಿ ನಾನು ತುಂಬಾ ಕಷ್ಟಪಡಿದ್ದೇನೆ. ಈಗ ಸಮಯ ಬಂತು. ನಾನು ಆ BMW ಕಾರು ಖರೀದಿಸಿ ನನ್ನನ್ನು ಹಾಸ್ಯ ಮಾಡಿದವರ ಬಾಯನ್ನು ಮುಚ್ಚಿಬಿಡುತ್ತೇನೆ. ಅಯ್ಯೋ, ಅದಕ್ಕೆ ನೀನು ಇಷ್ಟು ಕಷ್ಟಪಡುತ್ತಾ ಉಳಿಸುತ್ತಿದ್ದೀಯಲ್ಲ. ಹೌದು ಶ್ರದ್ಧಾ. ಸಂದೀಪ್ ಬೋಟ್ ತನ್ನ ಬಮೋಯಲ್ಲಿ ಲೋಡ್ ಆಗಿ ತನ್ನ ಗೋಲಗಪ್ಪಗಳೊಂದಿಗೆ ಮಯೂರಾ ನಗರ ಮಾರುಕಟ್ಟೆಗೆ ನೇರವಾಗಿ ಹೋಯ್ದನು. ಅವನು ತನ್ನ ಬಮೋನ್ನು ಕುಬೇರ್ ರಾಜ್ಮಾ ರೈಸ್ ಕಾರಿನ ಮುಂದೆ ನಿಂತನು. ವಿಮಲ್ ಹೇಳಿದನು, ನನ್ನ ರಾಜ್ಮಾ ರೈಸ್ ಇನ್ನೂ ತುಂಬಾ ಜನಪ್ರಿಯವಾಗಿದೆ. ಆ ಸಮಯದಲ್ಲಿ ಸಂದೀಪ್ ತನ್ನ ಬಮೋನಿಂದ ಹೊರಬಂದನು. ಅವರನ್ನು ಸೇರಿದಂತೆ ಕುಬೇರ್ ಕೂಡ ಅಚ್ಚರಿಯಾಯಿತು. ರಾಜ್ಮಾ ರೈಸ್ಗಾಗಿ ಸಾಲಿನಲ್ಲಿ ನಿಂತಿದ್ದ ಜನರು ಅವನ ಕಾರಿಗೆ ಹತ್ತಿಕೊಂಡರು. ಒಂದು ಹುಡುಗಿ ಉರ್ಮಿಳಾ ಹೇಳಿದಳು, ವಾವ್, BMWನಲ್ಲಿ ಗೋಲಗಪ್ಪ, ಅದೇನು ಅದ್ಭುತ. ಈಗಿನಿಂದ ನಿನ್ನ ಗೋಲಗಪ್ಪಗಳನ್ನೇ ನಾನು ತಿನ್ನುತ್ತೇನೆ. ಸಂದೀಪ್ ಅಂಕಲ್, ನೀವು ಮೀನನಗರದಿಂದ ಬಂದಿದ್ದೀರಾ? ನಿಮ್ಮ ಗೋಲಗಪ್ಪಗಳು ಈಗಾಗಲೇ ಫೇಮಸ್ ಆಗಿವೆ. ಅಯ್ಯೋ, ಈಗ ಮಯೂರ ನಗರದ ಮಕ್ಕಳು ಇದನ್ನು ತುಂಬಾ ಇಷ್ಟಪಡ್ತಾರೆ. ಕೊನೆಗೂ ನೀವು BMW ಕಾರಿನಿಂದ ಮಾರ್ತಿದ್ದೀರಾ? ವಾವ್, ತುಂಬಾ ಚೆನ್ನಾಗಿದೆ. ಆಗ ಸಂದೀಪ್ ಕುಬೇರ ಮತ್ತು ವಿಮಲಾ ಕಡೆ ತಿರುಗಿದ. ನಾನು ನಿಮಗೆ ಹೇಳಿರಲಿಲ್ಲವಾ, 1 ವರ್ಷದೊಳಗೆ ನಾನು BMWನಲ್ಲಿ ಹಿಂತಿರುಗಿ ನಿಮ್ಮ ಮುಂದೆ ಗೋಲ್ಗಪ್ಪ ಮಾರ್ತೀನಿ ಅಂತ? ಒಂದು ಮಾತು ಹೇಳ್ತೀನಿ, ಯಾರನ್ನಾದರೂ ದರಿದ್ರನೆಂದು ಹಾಸ್ಯ ಮಾಡುವು ಉದನ್ನು ನಾನು ಎಂದಿಗೂ ಮಾಡಲ್ಲ. ಇದು ಕೇಳಿ ಕುಬೇರ ಮತ್ತು ವಿಮಲ ಬೇಸರದಿಂದ ಕೆಳಗೆ ನೋಡಿದರು.
ಇಗೋ, ಪ್ರತಿದಿನವೂ ಸಂದೀಪ್ ತನ್ನ ಬಮವನ್ನು ಕುಬೇರ ಮತ್ತು ವಿಮಲರ ಮುಂದೆ ನಿಲ್ಲಿಸಿ ತನ್ನ ಖ್ಯಾತ ಗೋಲ್ಗಪ್ಪ ಮಾರುತ್ತಿದ್ದ. ಸಂದೀಪ್ನ ಗೋಲ್ಗಪ್ಪಗಳು ಈಗಾಗಲೇ ಮುಂಚೂಣಿಯಲ್ಲಿ ಇದ್ದವು. ಆದರೆ ಈಗ ತನ್ನ ಬಮೋ ಧನ್ಯವಾದಗಳಿಂದ ಅವನು ತುಂಬಾ ಜನಪ್ರಿಯನಾಗಿದ್ದಾನೆ. ಬಿಗ್ ಸಿಟೀಸ್ ಟೂರ್. ಅವನು BMW ಗೋಲಗಪ್ಪ ಗಾಯ್ ಅಂತ ಎಲ್ಲರೂ ಕರೆಯುತ್ತಿದ್ದರು. ಕುಬೇರ್ ಮತ್ತು ವಿಮಲ್ ಸಂದೀಪ್ ಅವರನ್ನು ಹಾಸ್ಯ ಮಾಡಿದ್ದು ತುಂಬಾ ದೌರ್ಜನ್ಯ ಎಂದು ವಿಷಾದಿಸಿದರು. ಆದ್ದರಿಂದ ಇಬ್ಬರೂ ಕೈಗಳನ್ನು ಸೇರಿಸಿ ಕ್ಷಮೆ ಕೇಳಿದರು.